ಹಾಯ್ ಸ್ಟೂಡೆಂಟ್ಸ್, ನಾವಿವತ್ತು ಮತ್ತೊಂದು ಸಕ್ಸಸ್ಫುಲ್ ಕ್ಯಾಡ್ ಡಿಸೈನರ್ ಸ್ಟೋರಿನ ತೋರಿಸ್ತಾ ಇದ್ದೀನಿ. ನಮ್ಮ RVM ಕ್ಯಾಡಲ್ಲಿ ಡಿಸೈನರ್ ಕೋರ್ಸ್ ಕಂಪ್ಲೀಟ್ ಮಾಡಿ ಇವರಿಗೆ ಜಾಬ್ ಪ್ಲೇಸ್ಮೆಂಟ್ ಆಗಿದೆ. ಇವರ ಹೆಸರು ದೀಪಕ್ ಪ್ರಜಾಪತಿ. ಇವರು ನಮ್ಮ ಅಕ್ಷಿತ್ ಸರ್ ಅವರ ಜೊತೆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಇವರಿಗೆ ಎಸ್ಕಾಟ್ಸ್ ಕುಬ್ಯಾಟೋ ಕಂಪನಿಯಲ್ಲಿ ಜಾಬ್ ಪ್ಲೇಸ್ಮೆಂಟ್ ಆಗಿದೆ. ಇವರು ಯಾವುದೇ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ದೇ ಫ್ರೆಶರ್ ಆಗಿ ಡಿಪ್ಲೊಮಾ ಮುಗಿಸಿ ಇವರಿಗೆ ಡೈರೆಕ್ಟ್ ಆಗಿ ಎಸ್ಕಾಟ್ಸ್ ಕುಬ್ಯಾಟೋದಲ್ಲಿ ಪ್ಲೇಸ್ಮೆಂಟ್ ಆಗಿದೆ. ಎಸ್ಕಾಟ್ಸ್ ಕುಬ್ಯಾಟೋ ಒಂದು MNC ಕಂಪನಿ. ಇದು ಟ್ರ್ಯಾಕ್ಟರ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಹೋಗುತ್ತೆ. ಇದು ಜಪಾನ್ ಬೇಸ್ಡ್ ಕಂಪನಿ. ಇದರಲ್ಲಿ ಡೈರೆಕ್ಟರ್ ಆಗಿ ಕ್ಯಾಡ್ ಡಿಸೈನರ್ ಆಗಿ ಜಾಬ್ ಸಿಕ್ಕಿದೆ ಅಂದರೆ ಇದು ಕಡಿಮೆ ಅಲ್ಲ. ಅದು ಫ್ರೆಶರ್ ಆಗಿ ಇವ್ರಿಗೆ ಡಿಪ್ಲೊಮಾ ಮುಗಿಸಿ ಹೋಗಿರೋದು. ಇವರು ನಮ್ಮ RVM ಕ್ಯಾಡಲ್ಲಿ ಆಟೋಕ್ಯಾಡ್, ಸಾಲಿಡ್ ವರ್ಕ್ಸ್, 3D ಡಿಸೈನಿಂಗ್ನ ಕಲ್ತ್ಕೊಂಡು ಪ್ಲೇಸ್ಮೆಂಟ್ ಆಗಿದೆ. ಅಕ್ಷಿತ್ ಸರ್ ಅವರು ಇವರ ಪ್ರೊಫೈಲ್ ಬಗ್ಗೆ ಕೇಳಿದಾಗ ಇವರು ಡಿಪ್ಲೊಮೊ 2023ರಲ್ಲಿ ಪಾಸ್ಡ್ ಔಟ್ ಆದಾಗ ಅವರ ಕಾಲೇಜಿನ ಲೆಕ್ಚರರ್ ಒಬ್ಬರು RVM ಕ್ಯಾಡ್ನ ಸಜೆಸ್ಟ್ ಮಾಡ್ತಾರೆ. ಅವಾಗ ಅವರು RVM ಕ್ಯಾಡ್ಗೆ ಬಂದು ಕೋರ್ಸ್ ಕಂಪ್ಲೀಟ್ ಮಾಡಿ RVM ಪ್ಲೇಸ್ಮೆಂಟಿಂದ ಕೊಟ್ಟಿರೋ ಎಸ್ಕಾಟ್ಸ್ ಕುಬ್ಯಾಟೋ ಕಂಪನಿಗೆ ಜಾಬ್ ಇಂಟರ್ವ್ಯೂ ಮಾಡ್ಕೊಳ್ತಾರೆ. ಇವರಿಗೆ ಇಂಟರ್ವ್ಯೂ MNC ಕಂಪನಿಯಲ್ಲಿ ಆಗಿರೋದ್ರಿಂದ ಆನ್ಲೈನ್ ಇಂಟರ್ವ್ಯೂ ನಡೆಯುತ್ತೆ. ಆದರೂ ಹೇಗೆ ನಡೆಯುತ್ತೆ ಅಂತ ನಾವು ಇಲ್ಲಿ ಕೇಳಿದಾಗ ಇವರು ಮೊದಲು RVM ಕ್ಯಾಡ್ನಲ್ಲಿ ರೆಸ್ಯೂಮ್ ಫಾರ್ಮ್ಯಾಟ್ನಲ್ಲಿ ರೆಸ್ಯೂಮ್ನ ರೆಡಿ ಮಾಡಿಕೊಂಡು ನಂತರ ಪ್ಲೇಸ್ಮೆಂಟ್ ಸೆಲ್ಲಿಂದ ಕೊಟ್ಟಿರೋ ಇಮೇಲ್ಗೆ ಇವರ ರೆಸ್ಯೂಮ್ಸ್ನ ಅಪ್ಲೋಡ್ ಮಾಡ್ತಾರೆ. ಅದ್ರ ಜೊತೆಗೆ ಇವರ ಮಾಡಿರೋಂಥ ಪ್ರಾಜೆಕ್ಟ್ ಫೈಲ್ಸ್ ಕೂಡ ಅಪ್ಲೋಡ್ ಮಾಡಿರ್ತಾರೆ. ಇದರಲ್ಲಿ 3G ಪ್ರಾಡಕ್ಟ್ ಫೈಲ್ಸ್ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತಾರೆ. ಇವರು ಇಂಟರ್ವ್ಯೂಗೆ ಫೈಲ್ಸ್ನ ಸಬ್ಮಿಟ್ ಮಾಡಿದ 3 ದಿನದೊಳಗೆ ಇವರಿಗೆ ರಿಪ್ಲೈ ಬರ್ತಾ ಹೋಗುತ್ತೆ. ಇವರಿಗೆ ಕಂಪನಿಯಿಂದ ಪ್ರಾಜೆಕ್ಟ್ಸ್ನ ಮೇಲಲ್ಲಿ ಕಳಿಸಿದ್ದಾರೆ. ಇವರು ಅದಕ್ಕೆ ಡ್ರಾಫ್ಟಿಂಗ್ ಮತ್ತು 3D ಮಾಡಲಿಂಗ್ ಮಾಡಿಕೊಡೋದಕ್ಕೆ ಕಂಪನಿಯವರು ಹೇಳಿದ್ದಾರೆ. ಇವರಿಗೆ ಇಂಟರ್ವ್ಯೂ ಟೈಮಲ್ಲಿ ಬೇರೆ ಬೇರೆ ಕಾಂಪೊನೆಂಟ್ಸ್ನ ಕೊಟ್ಟು ಅದ್ರ ಮೇಲೆ 3D ಪ್ರಾಜೆಕ್ಟ್ಸ್ನ ಮಾಡೋದಕ್ಕೆ ಹೇಳಿದ್ದಾರೆ. ಮತ್ತು ಇವರಿಗೆ JCB ಕಾಂಪೊನೆಂಟ್ ಪಾರ್ಟ್ ಮಾಡಲಿಂಗ್ ಕೊಟ್ಟು ಇಷ್ಟು ಟೈಮ್ ಒಳಗಡೆ ನೀವು ಮಾಡಿಕೊಡೋದಕ್ಕೆ ಕೂಡ ಹೇಳಿದ್ದಾರೆ. ಇವರು ಆ ಕೊಟ್ಟಿರೋಂಥ ಪ್ರಾಜೆಕ್ಟ್ನ ಇನ್ ಟೈಮಲ್ಲಿ ಮಾಡಿಕೊಟ್ಟು ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡಿದ್ದಾರೆ ಇವರು. ಇಷ್ಟು ಬಂದು ಇವರ ಇಂಟರ್ವ್ಯೂ ಪ್ರೋಸೆಸ್ ಆಗಿರುತ್ತೆ. ಅದು ಆದಮೇಲೆ ಕಂಪನಿ ಅವರು ಶಾರ್ಟ್ ಲಿಸ್ಟ್ ಮಾಡಿ ನಮ್ಮ RVM ಕ್ಯಾಡ್ ಪ್ಲೇಸ್ಮೆಂಟ್ಗೆ ಕಳಿಸಿದ್ದಾರೆ. ನಮ್ಮ RVM ಪ್ಲೇಸ್ಮೆಂಟ್ ಕಡೆಯಿಂದ ದೀಪಕ್ ಪ್ರಜಾಪತಿ ಅವರಿಗೆ ಆಫರ್ ಲೆಟರ್ ಕೊಟ್ಟು ಜಾಬ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿಸಿದ್ದಾರೆ. ಅಕ್ಷಿತ್ ಸರ್ ಅವರು ಇವ್ರಿಗೆ ಕ್ಯಾಡ್ ಡಿಸೈನರ್ ಯಾಕೆ ಚೂಸ್ ಮಾಡಿದ್ರಿ, CNC ಮತ್ತು VMC ಪ್ರೋಗ್ರಾಮಿಂಗ್ ಹೋಗ್ಬೋದಿತ್ತಲ್ಲ, ಅದನ್ನ ಯಾಕೆ ತಗೊಂಡ್ಲಿಲ್ಲ ಅಂತ ಕೇಳಿದಾಗ ದೀಪಕ್ ಪ್ರಜಾಪತಿ ಅವ್ರಿಗೆ ಮುಂಚೆಯಿಂದನೂ ಕೂಡ ಡಿಸೈನಿಂಗ್ ಫೀಲ್ಡಲ್ಲಿ ಇರಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಇವರಿಗೆ ಸ್ವಲ್ಪ ಕಂಪ್ಯೂಟರ್ ನಾಲೆಡ್ಜು ಆಮೇಲೆ ಇಂಟ್ರೆಸ್ಟ್ ಕೂಡ ತುಂಬಾ ಚೆನ್ನಾಗಿ ಇತ್ತು. ಅದಕ್ಕೆ ಅವರು ಎಫರ್ಟ್ ಹಾಕಿ ಕೋರ್ಸ್ನ 2 ರಿಂದ 2.5 ತಿಂಗಳು ಒಳಗಡೆ ಮುಗಿಸಿ ಪ್ರಾಕ್ಟೀಸ್ ಕೂಡ ಇವರು ಮಾಡ್ತಾ ಇದ್ರು. ಇವರಿಗೆ ಡೈಲಿ ಎಷ್ಟು ಅವರ್ಸ್ ನೀವು ಪ್ರಾಕ್ಟೀಸ್ ಮಾಡ್ತೀರಿ ಅಂತ ನಾವು ಕೇಳಿದಾಗ ಮತ್ತೆ ಇವರು ಡೈಲಿ 3 ರಿಂದ 4 ಗಂಟೆ ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ ಹೇಳಿದ್ದಾರೆ. ಒಂದು ದೊಡ್ಡ MNC ಕಂಪನಿಗೆ BTech ಫ್ರೆಶರ್ ಅವರು ಪ್ಲೇಸ್ಮೆಂಟ್ ಆಗೋದೇ ತುಂಬಾನೇ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ಇವರು ಡಿಪ್ಲೊಮಾ ಮಾಡಿ ಫ್ರೆಶರ್ ಆಗಿ ಡೈರೆಕ್ಟ್ ಆಗಿ ಕ್ಯಾಡ್ ಡಿಸೈನರ್ ಆಗಿ ಪ್ಲೇಸ್ ಆಗಿದ್ದಾರೆ ಅಂದರೆ ಇದು ಕಡಿಮೆ ಮಾತಲ್ಲ. ಇವರಿಗೆ ನಾವು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನಾವು ಇದೇ ಥರ ಇನ್ನೂ ಹೆಚ್ಚಿನ ಸಕ್ಸಸ್ಫುಲ್ RVM ಕ್ಯಾಡ್ ಸ್ಟೋರೀಸ್ನ ನಾವು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು.